ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮುಂಡಗೋಡ ಕ್ಷೇತ್ರದ ಸಾಲ್ಗಾಂವ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಮಾನ್ಯ ಶ್ರೀ ಹನುಮಂತ ಯಲ್ಲಪ್ಪ ಹೋತ್ನಹಳ್ಳಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ಇಲ್ಲ, ಒಂದು 5-10 ವರ್ಷದಿಂದ ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಬಂದ್ವಿ. ಒಂದು ಯಾರ ಪ್ರೋತ್ಸಾಹದ ಮೇರೆಗೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ? ನಮ್ಮದು ಇಲ್ಲಿದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ LT ಪಾಟೀಲ್ ಮಾರ್ಗದರ್ಶನದಲ್ಲಿ ನಾವು ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡೋ ಮೊದಲು ಜನಪರ ಹೋರಾಟ ಮಾಡಿದ್ರು. ಅದೇ ಜನಪರ ಅಂದ್ರೆ ಈ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ಅದರ ಹೋರಾಟದಲ್ಲಿ ಮತ್ತು ಸಂಘ ಸಂಸ್ಥೆ ಇಲ್ಲ, ಅದರಲ್ಲಿ ಯಾವುದರಲ್ಲಿ ನಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ಅದೇ LT ಪಾಟೀಲ್. ಏನಕ್ಕೆ ಅವರ ಆದರ್ಶ ಪರಿಪಾಲನೆ ಮಾಡ್ತಾ ಇದ್ದಾರೆ? ಈಗ ಹಿಂದಿಂದ ಅವರು ನಮ್ಮ ದೊಡ್ಡ ಲೀಡರ್ ಆಗಿ ಇಲ್ಲಿ ಇದ್ರು. ಅವರು ಕಾಂಗ್ರೆಸ್ ಪಕ್ಷದಿಂದ ಅವ್ರ ಮುಂದಾದಲ್ಲಿ ಕಾರ್ಯಕರ್ತ ಆಗಿ ಕೆಲಸ ಮಾಡಿದ್ವಿ. ಅಂದ್ರೆ ಏನೇ ಮನೆ ಸದಸ್ಯರು ಬೆಂಬಲಿಸ್ತಾರ ಏನಾದ್ರೂ ನಮ್ಗೆ ಅವ್ರು ನಮ್ಮ ಬೆನ್ನೆಲುಬಾಗಿ ನಮ್ಮ ಹಿಂದ್ಗಡೆ ಇರ್ತಾರ, ನಮ್ಗೇನೋ ಸಹಕಾರ ಆದರ್ಶ ಪರಿಪಾಲನೆ ಮಾಡ್ತಾ ಇದ್ದಾರೆ. ಸೊ ತಮ್ಮ ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದಾರೆ? ಇಲ್ಲ, ಯಾರು ಮಾಡಿಲ್ಲ. ತಾವೇ ಮೊದಲು? ಓಕೆ. ರಾಜಕೀಯಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿವರೆಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರಾ ಸರ್ ವಾರ್ಡ್ನಲ್ಲಿ? ವಾರ್ಡಲ್ಲಿ ಕೆಲವೊಂದು ಸಿಸ್ಟಮ್ಗಳು ಮಾಡಿದ್ದೀವಿ. ಕುಡಿಯೋ ನೀರು ಪೈಪ್ ಲೈನ್ ಮಾಡಿದ್ದೀವಿ. ಆನಂತರ ಈ ಪಾದಚಾರಿ ರಸ್ತೆಗಳು ರೋಡ್ ಅಂತೇಳಿ ಮಾಡಿದ್ದೀವಿ. ಆಮೇಲೆ ಅಲ್ಲಿ ಚರಂಡಿ, ಆಮೇಲೆ ಸಿಡಿ ನೀರು ಮಳೆ ನೀರು ಹೋಗ್ಲಿಕ್ಕೆ ಸಿಡಿ ಇರ್ತದಲ್ಲ, ಆ ಸಿಡಿ ನಿರ್ಮಾಣ ಮಾಡಿದ್ದೀವಿ. ಮತ್ ನಂತರ ಏನೆಲ್ಲ ಮಾಡಿದಿರ? ಅದ ನಂತರ ಅದೇ ರೋಡು, ಚರಂಡಿ, ನೀರು, ಬೀದಿ ದೀಪ. ಆಮೇಲೆ ತಾವು ಅಧಿಕಾರಕ್ಕೆ ಬರೋ ಮುಂಚೆ ಯಾವ ತರ ಸಮಸ್ಯೆ ಇತ್ತು? ಅಧಿಕಾರಕ್ಕೆ ಬಂದ್ಮೇಲೆ ಯಾವ ತರ ಬಗೆಹರಿಸಿದ್ರಿ? ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಾಗ ಸಮಸ್ಯೆಗಳು ಸುಮಾರು ಇದ್ವು ಸರ್. ತುಂಬಾ ಸಮಸ್ಯೆ ಇತ್ತು. ತುಂಬಾ ಸಮಸ್ಯೆನೂ ನಮಗೆ ಕಂಪ್ಲೀಟ್ ಆಗಿ ನಮ್ಗೆ ಪರಿಗಣಿಸಲು ಆಗಿಲ್ಲ. ನಮ್ಗಲ್ಲಿ ಅದರಲ್ಲೇ ಒಂದು 25% ನಮ್ಗೆಲ್ಲೇ ಮಳೆ ನೀರು ಹೋಗ್ಲಿಕ್ಕೆಲ್ಲ ತೊಂದರೆ ಇದೆ, ಅಲ್ಲಿ ಪಕ್ಕ ಗಟ್ರ ಮಾಡಿದ್ದೀವಿ. ಆಮೇಲೆ ಎಲ್ಲಿ ನೀರು ಬ್ಲಾಕ್ ಆಗಿ ನಿಲ್ತದೋ ಅಲ್ಲಿ ಒಂದು ಸಿಡಿ ನಿರ್ಮಾಣ ಆಗಬೇಕಾಯ್ತು, ಅಲ್ಲಿ ಸಿಡಿ ನಿರ್ಮಾಣ ಮಾಡಿದ್ದೀವಿ. ಕುಡಿಯೋ ನೀರಿಗೆ ಸಮಸ್ಯೆ ಎಲ್ಲೆಲ್ಲಿದೆ, ಕೆಲವೊಂದು ಕಡೆ ನಮ್ಮ ಒಂದು ಸಾಲಗಾಂವ್ ಗ್ರಾಮದಲ್ಲಿ ಒಂದು ಓವರ್ ಟ್ಯಾಂಕ್ ಸಣ್ಣದಿದೆ. ಕೆಲವು ನವ ಗ್ರಾಮದಲ್ಲಿ ಅಲ್ಲಿ ಕೆಲವೊಂದು ಓಣಿಯಲ್ಲಿ ಕುಡಿಯೋ ನೀರಿನ ಓವರ್ ಟ್ಯಾಂಕ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಲೈನ್ ಇಲ್ಲ. ಆ ಜಾಗದಲ್ಲಿ ಒಂದು ಮಿನಿ ವಾಟರ್ ಟ್ಯಾಂಕ್ ಕಟ್ಟಿ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆಯನ್ನು ಪರಿಗಣಿಸಿದ್ದೀವಿ. 14ರಿಂದ 15 ಮಿನಿ ಸಿಸ್ಟಮ್ ಕಟ್ಟಿದೆ ನಮ್ಮ ಅವಧಿಯಲ್ಲಿ. ಅಷ್ಟು ಕಟ್ಟಿ ಆನಂತರ ಒಂದು 5-6 ಸಿಡಿ ಮಾಡಿದ್ದೀವಿ, ಒಂದು ಪಾದಚಾರಿ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಇಷ್ಟು ಅವಧಿಲ್ಲ ಆದಷ್ಟು ಕೆಲಸ ಕಾರ್ಯಗಳು ಮಾಡಿದೀರಾ. ಒಂದು ಸ್ವಚ್ಛತೆ ಬಗ್ಗೆ ಯಾವ ತರ ಕ್ರಮ ವಹಿಸ್ಕೊಂಡಿದ್ದೀರಾ ತಮ್ಮ ವಾರ್ಡ್ನಲ್ಲಿ? ಸ್ವಚ್ಛತೆ ಬಗ್ಗೆ ಪ್ರತಿ ಒಂದು ವರ್ಷಕ್ಕೂ ನಾವು ಗ್ರಾಮ ಪಂಚಾಯತಿಯಿಂದ ನಿಧಿ ಆಡಲಿ ಸ್ವಲ್ಪ ಖರ್ಚು ಹಾಕೊಂಡು ಈ ಚರಂಡಿ ಹೋಗ್ತದೆ ಹೇಳಿ ಪೂರ್ತಿ ಜನರಲ್ಲಿ ಯಾವ ತರ ಅರಿವು ಮೂಡಿಸ್ತಾ ಇದ್ದೀರಾ ಸರ್? ಅಂದ್ರೆ ಕಾರ್ಯಕ್ರಮದ ಮೂಲಕ ಏನಾದ್ರು ಮಾಡ್ತಾ ಇದ್ದೀರಾ? ಮಾಡ್ತೀವಿ. ಅಂದ್ರೆ ಜನರಲ್ಲಿ ಅರಿವು ಮೂಡಿಸ್ತೀವಿ. ಅಂದ್ರೆ ತಮ್ಮ ವಾರ್ಡ್ನ ಜನ ಪರಿಪಾಲನೆ ಮಾಡ್ತಾ ಇದಾರ ಸ್ವಚ್ಛತೆಯನ್ನು? ಸ್ವಚ್ಛತೆ ಮಾಡ್ತಾರೆ ಸರ್. ಏನು ಯಾವಾಗ ಸರ ತಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದೇ ಕಷ್ಟ. ಈಗೆಲ್ಲ ಪಂಚಾಯತಿನೇ ಮಾಡ್ಬೇಕು ಅನ್ನೋಂಥ ಒಂದು ಜನರಿಗೆ ಅಭಿಪ್ರಾಯ. ಒಂದು ಶಿಕ್ಷಣದ ಬಗ್ಗೆ ತಮ್ಮ ಗ್ರಾಮ ಪಂಚಾಯತಿಯಿಂದ ಯಾವ ತರ ಒತ್ತು ನೀಡಿದಿರ ತಾವು? ಶಿಕ್ಷಣ ಬಗ್ಗೆ ಈಗ ಅವ್ರಿಗೆ ಏನೇನ ಅದು ಶಿಕ್ಷಣಕ್ಕೆ ಅಂದ್ರೆ ಅದೇನೇ ಸವಲತ್ತು ಬರ್ತದೆ, ಅದೇನೇನು ಇದು ಆಗ್ತದೆ, ಅದಂತೂ ಶಿಕ್ಷಣಕ್ಕೆ ಏನಾದ್ರು ಪ್ರೋತ್ಸಾಹ ನೀಡ್ತಾ ಇದ್ದೀರಾ ತಾವು? ಯಾವ ತರ ಪ್ರೋತ್ಸಾಹ ನೀಡ್ತೀರಾ? ಶಾಲೆಗೆ ಏನಾದ್ರು ಭೇಟಿ ಕೊಡೋದು? ಮತ್ತೆ ಭೇಟಿ ಕೊಡೋದು ಇದೆ. ಚುನಾಯಿತ ಪ್ರತಿನಿಧಿಯಾಗಿ ನಾವೇ ಅಲ್ಲಿ ಶಿಕ್ಷಣ ಇದಕ್ಕೆ ಎಷ್ಟು ಕಾಲಾವಧಿಯಲ್ಲಿ ಇಷ್ಟೆಲ್ಲ ಮಾಡಿದ, ಒಂದು ಮುಂದಿನ ಕಾಲಾವಧಿಯಲ್ಲಿ ಏನೆಲ್ಲ ಮಾಡ್ಬೇಕು ಅಂತ ಯೋಜನೆ ಹಾಕೊಂಡಿದ್ರ? ಒಂದು 6 ತಿಂಗಳ ಕಾಲಾವಧಿಯಲ್ಲಿ ಏನೆಲ್ಲ ಮಾಡ್ಬೇಕು ಅಂತ ಯೋಜನೆ ಇದೆ ಸರ್? ನೋಡ್ರಿ, ಹಿಂದಿನ ಶಾಸಕರು ಇರ್ಬೋದು, ಈ ಹಾಲಿ ಶಾಸಕರು ಇರ್ಬೋದು, ಅವ್ರಿಗೆಲ್ಲ ಸುಮಾರು ಸರಿ ಮನವಿ ಮಾಡ್ಕೊಂಡಿದ್ದೀವಿ ನಾವು. ಸುವರ್ಣ ಗ್ರಾಮ ಹೇಳಿ ಹಾಕೊಂಡ್ರೆ ಕೆಲವು ಕಾಂಕ್ರೀಟ್ ರಸ್ತೆಗಳು ಆಗ್ತಾವು. ಆಮೇಲೆ ಎಲ್ಲ ಚರಂಡಿಗಳು ಕಂಪ್ಲೀಟ್ ಪರಿಗಣಿಸ್ತದೆ. ಈಗ ಹಳ್ಳಿ ಒಳಗೆ ನಮಗೆ ರೋಡು ಮತ್ತು ಚರಂಡಿ ನಮಗೆ ಇದು ಕುಡಿಯೋ ನೀರಿಗಾಗಿ ಮೊನ್ನೆ ಒಂದು ಬೋರ್ ನೋಡಿಸಿದ್ವಿ. ಅದಕ್ಕೊಂದು ಪೈಪ್ಲೈನ್ ಅಳವಡಿಸ್ಬೇಕಂತ ಅವಶ್ಯವಾಗಿದೆ. ನಮ್ಗೆ 6 ತಿಂಗಳ ಅವಧಿಯಲ್ಲಿ ಪೈಪ್ಲೈನ್ ಕಂಪ್ಲೀಟ್ ಮಾಡ್ಬೇಕಂತೇಳಿ. ಆನಂತರ ಇನ್ನು ಸುವರ್ಣ ಗ್ರಾಮ ಒಂದು ಅವಕಾಶ ಸಿಕ್ಕರೆ MLA ಹೇಳ್ಕೊಂಡಿದ್ದೇವೆ, ಮೇಲೆ ಮನವಿ ಕಳಿಸ್ತಾ ಇದ್ದೀವಿ. ಆದರೆ ಅದಕ್ಕೆ ಯಾವುದೂ ಇನ್ನೂ ಪರಿಪಾಲನೆ ಸಿಕ್ಕಿಲ್ಲ. ಎಷ್ಟು ಕಾಲಾವಧಿಯಲ್ಲಿ ಉಪಾಧ್ಯಕ್ಷರಾಗಿ ಎಷ್ಟು ಒಂದು 25% ಕೆಲಸ ಕಾರ್ಯ ಮಾಡಿದ್ದೀನಿ. ಅಷ್ಟು ಕೆಲಸದಲ್ಲಿ ಜನ ಒಂದು ನೆನ್ಸುವಂತ ಕೆಲಸ ಯಾವ್ದು ಮಾಡಿದೀರ ತಾವು? ಎಲ್ಲ ಜನರೇ ಅರ್ಥ ಮಾಡ್ಕೊಳ್ಬೇಕು ಸರ್. ನಾವು ತಮ್ಮ ಮನ್ಸಿಗೂ ಖುಷಿ ಕೊಟ್ಟಿರೋ ಕೆಲಸ ಯಾವುದು ಹೆಚ್ಚಾಗಿ ತಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ? ಅದು ಎಲ್ಲದೂ ಕೆಲಸ ಮಾಡಿ ಒಳ್ಳೆ ಕೆಲಸನ ಮಾಡಿದ್ದೇವೆ ಸರ್ ನಾವು. ಯಾವುದೇನು ಇದು ಜನರ ಅಭಿಪ್ರಾಯ, ಜನರ ಬೇಡಿಕೆ ಏನಿದೆ, ಗ್ರಾಮ ಸಭೆಯಲ್ಲಿ ಏನು ಆಯ್ಕೆ ಆಗಿರ್ತದೆ, ಅದೇ ಜನರ ಅಭಿಪ್ರಾಯದ ಕೆಲಸಗಳನ್ನೇ ನಾವು ಕಾರ್ಯಗಳು ಮಾಡಿದ್ವಿ. ಓಕೆ. ಪ್ರೆಸೆಂಟ್ ತಾವು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದೀರಾ. ಇನ್ನು ರಾಜಕೀಯ ಮಟ್ಟದಲ್ಲಿ ಬೆಳಿಬೇಕು ಮತ್ತೆ ಒಂದು ಪೋಸ್ಟ್ ತಗೋಬೇಕು ಅಂತ ಹೇಳಿ ಏನಾದ್ರು ಗುರಿ ಇದೆಯಾ?
ರಾಜಕೀಯ ಮಟ್ಟದಲ್ಲಿ ಬೆಳಿಬೇಕಾದ್ರೆ ಇದೆ ಸರ್, ಆದ್ರೆ ಬೆಳಿಲಿಕ್ಕೆ ನಮ್ಗೆ ಎಲ್ಲ 100% ಇಲ್ಲಿ ಅವಕಾಶ ಸಿಗ್ತಲ್ಲ ಸರ್. ಜನರ ಒಂದು ಪ್ರೋತ್ಸಾಹ ಇದ್ರೆ ಮಾತ್ರ ನಾವು ಬೆಳಿಬೇಕು ಸರ್. ಅಂದ್ರೆ ತಮ್ಮ ಮನಸ್ಸಿನ ಅಭಿಪ್ರಾಯ ಇದೆಯಾ ಮುಂದಿನ ಮಟ್ಟದಲ್ಲಿ ಏನಾದ್ರು ರಾಜಕೀಯದಲ್ಲಿ ಬೆಳಿಬೇಕು ಅಂತೇಳಿ? ಈಗ ಸದ್ಯಕ್ಕೆ ಏನಿಲ್ಲ ಸರ್, ಏನಿಲ್ಲ. ಅಂದ್ರೆ ಜನರ ಒಂದು ಪ್ರೋತ್ಸಾಹ ಅಂತೇಳಿ ಅಭಿಪ್ರಾಯ ಇದೆ. ಓಕೆ, ಕೊನೆಯದಾಗಿ ನಮ್ಮ ಮೀಡಿಯಾ ಮುಖಾಂತರ ಭಾರತದ ಯುವ ಜನತೆಗೆ ಮತ್ತು ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಭಾರತದ ಯುವ ಜನತೆಗೆ ಮತ್ತು ಮಹಿಳೆಯರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಹಿಳೆಯರಿಗೆ ಏನಿಲ್ಲ ಸರ್, ಮತ್ತೀಗ ಮಹಿಳೆಯರಂತೂ ತಮ್ಮ ಮುಂಡಗೋಡ ಕ್ಷೇತ್ರದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಮೀಡಿಯಾ ಮುಖಾಂತರ? ಮುಂಡಗೋಡ ಜನತೆಗೆ ಏನಿಲ್ಲ ಸರ್, ಎಲ್ಲ ಮಹಿಳೆಯರು ತಮ್ಮ ಸಂಘ ಸಂಸ್ಥೆಯಿಂದ ತಮ್ಮ ಇದರಿಂದ ತಾವನ್ನು ಇದು ಮಾಡ್ತಾರೆ. ಓಕೆ, ತಮ್ಮ ರಾಜಕೀಯ ಜೀವನ ನಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಮ್ಮ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆ ಸರ್.